أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇತ್ತೀಚೆಗೆ ಅಜ್ಹಾಬ್ ಯುದ್ಧಕ್ಕೆ ಸಂಬಂಧಪಟ್ಟ ಪ್ರಸ್ತಾಪ ನಡೆಯುತ್ತಿದೆ. ರಾತ್ರಿಯ ಬಿರುಗಾಳಿ ಮತ್ತು ತೂಫಾನಿನ ಕಾರಣದಿಂದ ಸತ್ಯ ನಿಷೇಧಿಗಳು ಯುದ್ಧ ಮೈದಾನವನ್ನು ಖಾಲಿ ಮಾಡಿದರು ಎಂದು ಪ್ರಸ್ತಾಪಿಸಲಾಗಿತ್ತು. ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೂಲಕ ಸತ್ಯ ನಿಷೇಧಿಗಳ ಸೇನೆಯನ್ನು ಹಿಮ್ಮೆಟ್ಟು ಹೋಗುವಂತೆ ಮಾಡಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ ಅನಾ ನಗ್ಝೂಹುಂ ವಲಾ ಯಗ್ಝೂನನ, ಅಂದರೆ ಇನ್ನು ಮುಂದೆ ನಾವು ಖುರೈಶಿಯರ ವಿರುದ್ಧ ಹೋರಾಡಲಿಕ್ಕೆ ಹೊರಡುವೆವು, ಆದರೆ ಅವರಿಗೆ ನಮ್ಮ ಎದುರಾಗಿ ಹೋರಾಡಲು ಧೈರ್ಯ ಬರದು. ಅನಂತರ ಹಾಗೆಯೇ ಆಯಿತು. ಕಂದಕವನ್ನು 15 ದಿನಗಳ ತನಕ, ಮತ್ತೊಂದು ಹೇಳಿಕೆಯ ಪ್ರಕಾರ 20 ಅಥವಾ 1 ತಿಂಗಳ ಕಾಲ ಮುತ್ತಿಗೆ ಹಾಕಲಾಗಿತ್ತು. ಕಂದಕ್ ಯುದ್ಧದಲ್ಲಿ 9 ವ್ಯಕ್ತಿಗಳು ಹುತಾತ್ಮರಾದರು. ಅಬು ಸುಫಿಯಾನ್ನ ಸೇನೆಯ ಮಾಹಿತಿಯನ್ನು ಪಡೆಯಲು ಹೋಗಿದ್ದ 2 ಸಹಾಬಿಯರು ಮೊದಲೇ ಶಹೀದ್ ಆಗಿದ್ದರು. ಹೀಗೆ ಒಟ್ಟು 11 ಸಹಾಬಿಯರು ಶಹೀದ್ ಆಗಿದ್ದರು. ಮುಶ್ರಿಕರ 3 ವ್ಯಕ್ತಿಗಳು ಕೊಲ್ಲಲ್ಪಟ್ಟಿದ್ದರು. ಅಜ್ಹಾಬ್ ಯುದ್ಧದ ಅದ್ಭುತಕರವಾದ ಅಂತ್ಯದ ಬಗ್ಗೆ ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹಿಬ್ ರಲಿಯಲ್ಲಾಹು ಅನ್ಹು ಹೀಗೆ ಹೇಳುತ್ತಾರೆ, ಸುಮಾರು 20 ದಿನಗಳ ಮುತ್ತಿಗೆಯ ನಂತರ ಸತ್ಯ ನಿಷೇಧಿಗಳ ಸೇನೆ ವಿಫಲಗೊಂಡು ಮದೀನದಿಂದ ಮರಳಿ ಹೋಯಿತು. ಅವರ ಸಹಾಯಕ್ಕಾಗಿ ಹೊರಟಿದ್ದ ಬನು ಕುರೈಜಾ ಗೋತ್ರದವರು ಸಹ ತಮ್ಮ ಕೋಟೆಗಳಿಗೆ ಮರಳಿ ಹೋದರು. ಈ ಯುದ್ಧದಲ್ಲಿ ಔಸ್ ಗೋತ್ರದ ಪ್ರಮುಖ ಸರದಾರ ಸಅದ್ ಬಿನ್ ಮಅದ್ ರಲಿಯಲ್ಲಾಹು ಅನ್ಹು ತೀವ್ರ ಗಾಯಗೊಂಡು ಕೊನೆಗೆ ಹುತಾತ್ಮರಾದರು. ಈ ಯುದ್ಧದಲ್ಲಿ ಕುರೈಶ್ಯರಿಗೆ ಎಂತಹ ಹಾನಿಯುಂಟಾಯಿತು ಎಂದರೆ, ಅನಂತರ ಅವರಿಗೆ ಮುಸ್ಲಿಮರ ವಿರುದ್ಧ ಹೀಗೆ ಒಟ್ಟಾಗಿ ಸಂಘ ಸೇರಿಕೊಂಡು ಹೊರಡಲು ಅಥವಾ ಮದೀನದ ಮೇಲೆ ದಾಳಿ ನಡೆಸಲು ಧೈರ್ಯ ಉಂಟಾಗಲಿಲ್ಲ. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಭವಿಷ್ಯವಾಣಿ ಅಕ್ಷರಶಃ ಈಡೇರಿತು. ಸತ್ಯ ನಿಷೇಧಿಗಳ ಸೇನೆ ಹೊರಟು ಹೋದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯರಿಗೆ ಮರಳಿ ಹೋಗಲು ಅಪ್ಪಣೆ ಕೊಟ್ಟರು. ಹೀಗೆ ಮುಸ್ಲಿಮರು ಯುದ್ಧ ಮೈದಾನದಿಂದ ಹೊರಟು ಮದೀನವನ್ನು ಪ್ರವೇಶಿಸಿದರು. ಅನಿರೀಕ್ಷಿತವಾಗಿ ಮತ್ತು ಊಹಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಕೊನೆಗೊಂಡ ಖಂದಕ್ ಯುದ್ಧ ಅಥವಾ ಅಹ್ಜಾಬ್ ಯುದ್ಧ ಅತ್ಯಂತ ಅಪಾಯಕಾರಿ ಯುದ್ಧವಾಗಿತ್ತು. ಇದಕ್ಕಿಂತ ದೊಡ್ಡ ತುರ್ತು ಪರಿಸ್ಥಿತಿ ಅಲ್ಲಿಯ ತನಕ ಮುಸ್ಲಿಮರಿಗೆ ಉಂಟಾಗಿರಲಿಲ್ಲ. ಅನಂತರ ಕೂಡ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವಿತದಲ್ಲಿ ಅಂತಹ ವಿಪತ್ತು ಉಂಟಾಗಲಿಲ್ಲ. ಇದು ಇಸ್ಲಾಮಿನ ಕಟ್ಟಡವನ್ನು ಬುಡ ಸಹಿತ ಅಲುಗಾಡಿಸಿದ ಅಪಾಯಕಾರಿ ಭೂಕಂಪವಾಗಿತ್ತು. ಎಲ್ಲವೂ ಮುಗಿಯಿತು ಎಂದು ದುರ್ಬಲ ಜನರು ಭಾವಿಸಿದ್ದರು. ಈ ವಿಪತ್ತಿನ ಕಹಿಯನ್ನು ಬನು ಕುರೈಜಾ ಗೋತ್ರದ ವಂಚನೆ ಇಮ್ಮಡಿಗೊಳಿಸಿತು. ಯಾವ ಯಹೂದಿ ಗೋತ್ರಕ್ಕೆ ಮದೀನದಿಂದ ಸುರಕ್ಷಿತವಾಗಿ ಮತ್ತು ಸಮಾಧಾನದಿಂದ ಹೊರಡಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಮತಿ ಕೊಟ್ಟಿದ್ದರೋ ಅದೇ ಬನು ನಜೀರ್ ಗೋತ್ರದ ಯಹೂದಿಯರು ಈ ಎಲ್ಲ ಪಿತೂರಿಯ ಹಿಂದೆ ಇದ್ದರು. ಈ ಯಹೂದಿ ಮುಖಂಡರ ಪ್ರಚೋದನೆಯ ಕಾರಣದಿಂದ ಅರಬ್ ಮರುಭೂಮಿಯಲ್ಲಿ ಎಲ್ಲ ಪ್ರಸಿದ್ಧ ಗೋತ್ರಗಳು ಇಸ್ಲಾಮಿನೊಂದಿಗೆ ಇರುವ ಹಗೆಯ ಮತ್ತಿನಲ್ಲಿ ಉನ್ಮತ್ತರಾಗಿ ಮುಸ್ಲಿಮರನ್ನು ನಾಮಾವಶೇಷ ಮಾಡಲಿಕ್ಕಾಗಿ ಮದೀನಾದಲ್ಲಿ ಒಟ್ಟುಗೂಡಿದ್ದರು. ಒಂದು ವೇಳೆ ಆ ದುಷ್ಟರಿಗೆ ಪಟ್ಟಣದಲ್ಲಿ ಪ್ರವೇಶಿಸಲು ಅವಕಾಶ ಸಿಗುತ್ತಿದ್ದರೆ ಒಬ್ಬನೇ ಒಬ್ಬ ಮುಸ್ಲಿಮನೂ ಕೂಡ ಬಾಕಿ ಉಳಿಯುತ್ತಿರಲಿಲ್ಲ. ಯಾವ ಮುಸ್ಲಿಂ ಮಹಿಳೆಯರೂ ಕೂಡ
ಜನರ ಕೊಳಕು ಹಲ್ಲೆಯಿಂದ ಸುರಕ್ಷಿತವಾಗಿರುತ್ತಿರಲಿಲ್ಲ. ಆದರೆ ಅಲ್ಲಾಹನ ಕೃಪೆಯಿಂದ ಮಾತ್ರ ಮತ್ತು ಅವನ ಶಕ್ತಿಯ ಅದೃಶ್ಯ ಕೈಯಿಂದ ಆ ದೊಡ್ಡ ಸೇನೆ ಪರಾಭವಗೊಂಡು ಮರಳಿ ಹೋಗಬೇಕಾಗಿ ಬಂತು. ಹಾಗೆ ಮುಸ್ಲಿಮರು ಧನ್ಯರಾಗಿ ಕೃತಜ್ಞತೆಯಿಂದ ಶಾಂತಿ ಮತ್ತು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ತಮ್ಮ ಮನೆಗಳಿಗೆ ಮರಳಿ ಹೋದರು. ಆದರೆ ಬನು ಕುರೈದ ಗೋತ್ರದ ಅಪಾಯ ಬಾಕಿಯಿತ್ತು. ಅವರ ಪಿತೂರಿಯನ್ನು ತಡೆಯುವುದು ಅಗತ್ಯವಾಗಿತ್ತು, ಏಕೆಂದರೆ ಮದೀನಾದಲ್ಲಿ ಅವರು ಇರುವುದು ಮುಸ್ಲಿಮರಿಗೆ ಅಂಗಿಯೊಳಗೆ ಅಡಗಿಸಿರುವ ಸರ್ಪಕ್ಕಿಂತ ಕಡಿಮೆಯೇನೂ ಆಗಿರಲಿಲ್ಲ. ಅದನ್ನು ತಡೆಯಲಿಕ್ಕಾಗಿ ಬನು ಕುರೈದ ಗೋತ್ರದ ವಿರುದ್ಧವೂ ಕಾರ್ಯಾಚರಣೆ ನಡೆಯಿತು. ಅದನ್ನು ಬನು ಕುರೈಜಿ ಯುದ್ಧವೆಂದು ಕರೆಯಲಾಗುತ್ತದೆ. ಅದು ಹಿಜರಿ 5 ದುಲ್ಹಜ್ ತಿಂಗಳಲ್ಲಿ, ಎಂದರೆ ಕ್ರಿಸ್ತಶಕ 627 ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆಯಿತು. ಖಂದಕ್ ಯುದ್ಧದಿಂದ ಮರಳಿ ಬಂದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತು ಸಹಾಬಿಯರು ಆಯುಧಗಳನ್ನು ಕೆಳಗಿಟ್ಟರು. ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹಾ ಹೇಳುತ್ತಾರೆ, ನಾವು ಮನೆಯಲ್ಲಿ ಇದ್ದೆವು. ಒಬ್ಬ ವ್ಯಕ್ತಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕರೆದು ಹೀಗೆ ಹೇಳಿದರು, ಯಾ ರಸೂಲುಲ್ಲಾಹ್, ತಾವು ಆಯುಧಗಳನ್ನು ಕೆಳಗಿಳಿಸಿದಿರಿ. ಅಲ್ಲಾಹನಾಣೆ, ನಾವು ಆಯುಧವನ್ನು ಕೆಳಗೆ ಇಳಿಸಿಲ್ಲ. ನಾವು ಇಲ್ಲಿಯ ತನಕ ಅಜ್ಹಾಬಿನ ಜನರನ್ನು ಹಿಂಬಾಲಿಸಿ ಮರಳಿ ಬರುತ್ತಿದ್ದೇವೆ. ನಾವು ಕೊನೆಗೆ ಹಮ್ರಾವುಲ್ ಅಸದ್ಗೆ ತಲುಪಿದೆವು. ಅಲ್ಲಾಹನು ಅವರನ್ನು ಸೋಲಿಸಿದನು. ಅನಂತರ ಆ ವ್ಯಕ್ತಿ ಬನು ಕುರೈದಾದ ಕಡೆಗೆ ಹೊರಟು ಹೋಗಲು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಸೂಚನೆ ನೀಡಿದರು. ಅವರು ಹಜರತ್ ದಹಿಯಾ ಕಬೀಲ್ ಆಗಿದ್ದರು ಎಂದು ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹಾ ಹೇಳಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅವರಂತೆ ಇದ್ದ ಹಜರತ್ ಜಿಬ್ರೀಲ್ ಆಗಿದ್ದರು. ಕೂಡಲೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬನು ಕುರೈದಾದ ಕಡೆಗೆ ಹೊರಡಲು ಮತ್ತು ಅಲ್ಲಿ ಅಸರಿನ ನಮಾಜ್ ನಿರ್ವಹಿಸಲು ಘೋಷಿಸಿದರು. ಘೋಷಣೆ ಆಲಿಸುತ್ತಲೇ ಸಹಾಬಿಯರು ಬೇಗನೆ ಹೊರಟರು. ಅಸರ್ ನಮಾಜಿನ ಸಮಯ ಮುಕ್ತಾಯವಾಗುವುದು ಎಂಬ ಸಂದೇಹದಿಂದ ಕೆಲವು ಸಹಾಬಿಯರು ಮಾರ್ಗದಲ್ಲಿಯೇ ನಮಾಜ್ ನಿರ್ವಹಿಸಿದರು ಮತ್ತು ಕೆಲವು ಸಹಾಬಿಯರು ಬನು ಕುರೈದಕ್ಕೆ ಹೋಗಿ ಅಲ್ಲಿ ಅಸರ್ ನಮಾಜ್ ನಿರ್ವಹಿಸಿದರು. ಅಷ್ಟರಲ್ಲಿ ಸೂರ್ಯಾಸ್ತಮವಾಗಿತ್ತು. ಎರಡು ಗುಂಪಿನೊಡನೆಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನೂ ಹೇಳಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಕರೆದು ಅವರಿಗೆ ಸೇನೆಯ ಕಪ್ಪು ಬಣ್ಣದ ಇಕಾಬ್ ಎಂಬ ಹೆಸರಿನ ಧ್ವಜವನ್ನು ನೀಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮೊದಲಿಗೆ ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಒಂದು ಸಂಘದೊಂದಿಗೆ ಮುಂಚೂಣಿಯ ಸೈನ್ಯವಾಗಿ ಕಳಿಸಿದರು. ಅನಂತರ ಸ್ವತಃ ಅವರ ಹಿಂದೆ ಹೊರಟು ಹೋದರು. ಬನು ಕುರೈದ ಗೋತ್ರವನ್ನು ಮುಸ್ಲಿಮರು ಮುತ್ತಿಗೆ ಹಾಕಿದ ಬಗ್ಗೆ ಇನ್ನಷ್ಟು ವಿವರಣೆ ಹೀಗಿದೆ. ಮುತ್ತಿಗೆ ಸುದೀರ್ಘಗೊಂಡಾಗ ಮತ್ತು ರಾಜಿಯಾಗಲು ಯಹೂದಿಯರಿಗೆ ಯಾವುದೇ ಮಾರ್ಗ ಲಭಿಸದೇ ಹೋದಾಗ ಅವರ ಮುಖಂಡ ಕಅಬ್ ಬಿನ್ ಅಸದ್ ಅವರ ಮುಂದೆ 3 ಸಲಹೆಗಳನ್ನು ಇಟ್ಟರು. ಒಂದು, ನಾವು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ವಿಶ್ವಾಸ ಕೈಗೊಂಡು ಮುಸ್ಲಿಮರಾಗೋಣ, ಏಕೆಂದರೆ ಅವರ ಸತ್ಯತೆ ಸ್ಪಷ್ಟಗೊಂಡಿದೆ. ಈ ರೀತಿಯಾಗಿ ಯುದ್ಧ ನಿಲ್ಲುವುದು. 2, ನಾವು ಮಕ್ಕಳನ್ನು ಮತ್ತು ಮಹಿಳೆಯರನ್ನು ವಧಿಸಿ ಫಲಿತಾಂಶದ ಬಗ್ಗೆ ಯೋಚಿಸದೆ ಖಡ್ಗವೆತ್ತಿ ಯುದ್ಧ ಮೈದಾನಕ್ಕೆ ಧುಮುಕಬಹುದಾಗಿದೆ. ಅನಂತರ ಏನೇ ಆದರೂ ಪರವಾಗಿಲ್ಲ. 3, ಇದು ಸಬ್ಬತ್ ರಾತ್ರಿಯಾಗಿದೆ ಎಂದು ನಾವು ಯಾವುದೇ ಹಲ್ಲೆ ನಡೆಸಲಾರೆವು ಎಂದು ಮುಹಮ್ಮದ್ ಮತ್ತು ಅವರ ಸಹಾಬಿಯರು ಭಾವಿಸುತ್ತಿರಬಹುದು. ಆದ್ದರಿಂದ ಇಂದು ರಾತ್ರಿ ನಾವು ಕೋಟೆಯಿಂದ ಹೊರಟು ಅವರ ಮತ್ತು ಅವರ ಸಹಚರರ ಮೇಲೆ ದಾಳಿ ನಡೆಸೋಣ. ಹಾಗಾದರೆ ನಾವು ಜಯಿಸಬಹುದಾದ ಸಾಧ್ಯತೆ ಹೆಚ್ಚು. ಆದರೆ ಬನು ಕುರೈದಾದ ಗೋತ್ರದವರು ಈ 3 ಸಲಹೆಗಳನ್ನು ಕೂಡ ಒಪ್ಪಲು ತಯಾರಿರಲಿಲ್ಲ. ಹೀಗೆ ಸಂಗತಿ ಹಾಗೆಯೇ ಉಳಿಯಿತು. ಕಅಬ್ನ ನಂತರ ಮತ್ತೊಬ್ಬ ಯಹೂದಿ ಅಮ್ರಾ ಬಿನ್ ಸಅದ್ ಹೀಗೆ ಹೇಳಿದರು, ನೀವು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಒಪ್ಪಂದ ಮಾಡಿರುವಿರಿ ಮತ್ತು ಅದನ್ನು ಮುರಿದಿರುವಿರಿ. ಈಗ ಕನಿಷ್ಠ ಪಕ್ಷ ಯಹೂದರ ಧರ್ಮದಲ್ಲಿ ಸ್ಥಿರಚಿತ್ತರಾಗಿರಿ ಮತ್ತು ಅವರಿಗೆ ಜೆಜಿಯಾ ನೀಡಿರಿ ಎಂದು ಸಲಹೆ ನೀಡಿದರು. ಆದರೆ ಆ ಯಹೂದಿ ವ್ಯಕ್ತಿಯ ಸಲಹೆಯನ್ನು ಕೂಡ ನಿರಾಕರಿಸಲಾಯಿತು. ಆಗ ಆತನು ಅದೇ ರಾತ್ರಿ ಕೋಟೆಯಿಂದ ಹೊರಗೆ ಬಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಮತಿಯಿಂದ ಆತನನ್ನು ಸುಮ್ಮನೆ ಬಿಡಲಾಯಿತು. ಆತನೊಡನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೀಗೆ ಹೇಳಿದರು, ನಿನ್ನ ಪ್ರಾಮಾಣಿಕತೆಯ ಕಾರಣದಿಂದ ಅಲ್ಲಾಹನು ನಿನಗೆ ಮೋಕ್ಷ ನೀಡಿರುವನು.
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಮಾತನ್ನು ಆಲಿಸಿ ಇನ್ನೂ 3 ವ್ಯಕ್ತಿಗಳು ಅದೇ ರಾತ್ರಿ ಕೋಟೆಯಿಂದ ಹೊರಗೆ ಬಂದು ಇಸ್ಲಾಂ ಸ್ವೀಕಾರ ಮಾಡಿಕೊಂಡು ಹೀಗೆ ತಮ್ಮ ಜೀವ, ತಮ್ಮ ಕುಟುಂಬ ಮತ್ತು ಕರ್ಮಗಳನ್ನು ಸುರಕ್ಷಿತವಾಗಿರಿಸಿಕೊಂಡರು. ಹಜರತ್ ಅಬೂ ಲಾಬಾ ರಲಿಯಲ್ಲಾಹು ಅನ್ಹುವರ ಘಟನೆಯೂ ಸಹ ಪ್ರಸ್ತಾಪಿಸಲಾಗಿದೆ. ಇದರ ಕುರಿತು ಹೀಗೆ ಬರೆಯಲಾಗಿದೆ: ಬನು ಕುರೈಜಾ ಗೋತ್ರದ ಇಚ್ಛೆಯ ಪ್ರಕಾರ ಮಾತುಕತೆಗಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಅಬೂಲು ಬಾಬಾ ಬಿನ್ ಮಂದಿರ್ ಅನ್ಸಾರಿರವರನ್ನು ಅವರ ಕೋಟೆಯ ಒಳಗೆ ಕಳುಹಿಸಿದರು. ಬನು ಕುರೈಜಾ ಗೋತ್ರದವರು ಕುತಂತ್ರ ಹೂಡಿದರು. ಅಬೂಲು ಬಾಬಾ ರಲಿಯಲ್ಲಾಹು ಅನ್ಹು ಕೋಟೆಯ ಒಳಗೆ ಪ್ರವೇಶಿಸಿದ ಕೂಡಲೇ ಮಹಿಳೆಯರು ಮತ್ತು ಮಕ್ಕಳು ಅವರ ಮುಂದೆ ಅಳಲಾರಂಭಿಸಿದರು. ಹಜರತ್ ಅಬೂಲು ಬಾಬಾ ರಲಿಯಲ್ಲಾಹು ಅನ್ಹುವರ ಮನಸ್ಸು ಅವರಿಗಾಗಿ ಮೃದುಗೊಂಡಿತು. ಯಹೂದಿಯರು ಹೇಳಿದರು, ನಾವು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತೀರ್ಪನ್ನು ಅಂಗೀಕರಿಸಬೇಕು ಎಂಬುದನ್ನಲ್ಲದೆ ಬೇರೆ ಯಾವುದನ್ನೂ ಒಪ್ಪಲು ಅವರು ತಯಾರಿರಲಿಲ್ಲ. ಹೀಗಿರುವಾಗ ನಾವು ಅವರ ತೀರ್ಮಾನವನ್ನು ಒಪ್ಪಬೇಕೇ? ಆಗ ಹೌದೆಂದು ಹಜರತ್ ಅಬೂಲು ಬಾಬಾ ರಲಿಯಲ್ಲಾಹು ಅನ್ಹು ಉತ್ತರಿಸಿದರು. ಮತ್ತು ನೀವು ತೀರ್ಪನ್ನು ಒಪ್ಪದಿದ್ದರೆ ನಿಮ್ಮನ್ನು ವಧಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆದೇಶ ನೀಡಿರುವರು ಎಂಬುದನ್ನು ಸೂಚಿಸುತ್ತಾ ಅವರು ತಮ್ಮ ಕೈಯಿಂದ ಕುತ್ತಿಗೆಯನ್ನು ಕೊಯ್ಯುವಂತೆ ಮಾಡಿ ತೋರಿಸಿದರು. ಆದರೆ ಅದು ಸಂಪೂರ್ಣ ತಪ್ಪಾದ ಸಂಗತಿಯಾಗಿತ್ತು. ಅಂತಹ ಯಾವುದೇ ಉದ್ದೇಶ ಇರುವುದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೇಳಿಕೆಯಲ್ಲಿರಲಿಲ್ಲ. ಹಜರತ್ ಅಬೂಲು ಬಾಬಾ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಅಲ್ಲಾಹನಾಣೆ, ನಾನು ಅಲ್ಲಾಹನಿಗೆ ಮತ್ತು ಅಲ್ಲಾಹನ ಪ್ರವಾದಿಗೆ ಮೋಸ ಮಾಡಿದ್ದಕ್ಕಾಗಿ ನನಗೆ ಅನಿಸಿತು. ಹಾಗೆ ಸೂಚಿಸಿದ್ದಕ್ಕಾಗಿ ನಾನು ಲಜ್ಜಿತನಾದೆನು. ನಾನು ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್ ಎಂದು ಹೇಳಿದೆ. ಮರಳಿ ಬಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೋಗಲಿಲ್ಲ. ಮಸೀದಿಗೆ ಹೋಗಿ ಶಿಕ್ಷೆ ಎಂಬಂತೆ ಸ್ವತಃ ನನ್ನನ್ನು ಕಂಬಕ್ಕೆ ಕಟ್ಟಿ ಹಾಕಿದೆನು. ನಂತರ ನಾನು ಸಾಯುವವರೆಗೆ ಅಥವಾ ಅಲ್ಲಾಹನು ನನ್ನ ಈ ತಪ್ಪಿಗಾಗಿ ನನ್ನ ಪಾಶ್ಚಾತ್ತಾಪವನ್ನು ಸ್ವೀಕಾರ ಮಾಡುವವರೆಗೆ ಇಲ್ಲಿಂದ ಹೋಗುವುದಿಲ್ಲವೆಂದು ಹೇಳಿದೆ. ಕೊನೆಗೆ ಅಲ್ಲಾಹನು ಹಜರತ್ ಅಬೂಲು ಬಾಬಾ ರಲಿಯಲ್ಲಾಹು ಅನ್ಹುವರ ಪಾಶ್ಚಾತ್ತಾಪವನ್ನು ಸ್ವೀಕಾರ ಮಾಡಿದನು. ಈ ಕುರಿತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕುರ್ಆನಿನ ವಚನ ಅವತೀರ್ಣಗೊಂಡಿತು. ಹಜರತ್ ಅಬೂಲಾ ಬಾಬಾ ರಲಿಯಲ್ಲಾಹು ಅನ್ಹುವರ ಈ ಘಟನೆಯೇ ಹದೀಸಿನ 6 ಪ್ರಬಲ ಗ್ರಂಥಗಳಲ್ಲೆಲ್ಲಿಯೂ ವರದಿಯಾಗಿಲ್ಲ. ಆದರೆ ಚರಿತ್ರೆಗಳಲ್ಲಿ ಇದರ ಪ್ರಸ್ತಾಪವಿದೆ. ಇದರ ಮುಂದಿನ ವಿವರಣೆ ಮುಂದುವರಿಯುತ್ತದೆ ಇನ್ಶಾ ಅಲ್ಲಾಹ್. ಪಾಕಿಸ್ತಾನದ ಅಹಮದಿಯರು ಸ್ವತಃ ತಮಗಾಗಿ ದುವಾ ಮಾಡಬೇಕು. ಇತ್ತೀಚೆಗೆ ಅವರನ್ನು ಸಾಕಷ್ಟು ಸಂಕಟಕ್ಕೆ ಸಿಲುಕಿಸಲು ಪ್ರಯತ್ನಿಸಲಾಗುತ್ತಿದೆ. ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸಲಿಕ್ಕಾಗಿ ಅವರು ಮೊದಲಿಗಿಂತಲೂ ಹೆಚ್ಚು ಪ್ರಯತ್ನಿಸಬೇಕು. ಏಕೆಂದರೆ ಸ್ಥಿತಿಗತಿಗಳು ಕೆಡುತ್ತಾ ಹೋಗುತ್ತಿವೆ. ಅಲ್ಲಾಹನ ಕೃಪೆ ಮತ್ತು ಕರುಣೆ ತೋರಲಿ. ಅದೇ ರೀತಿಯಲ್ಲಿ ಲೋಕದಲ್ಲಿ ನೆಲೆಸಿರುವ ಪಾಕಿಸ್ತಾನಿ ಅಹಮದಿಯರು ತಮ್ಮ ಪಾಕಿಸ್ತಾನಿ ಸಹೋದರರಿಗಾಗಿ ದುವಾ ಮಾಡಿರಿ. ಅಲ್ಲಾಹನು ಅವರ ಕಷ್ಟಗಳನ್ನು ದೂರ ಮಾಡಲಿ. ಆಮೀನ್. ಅದೇ ರೀತಿಯಲ್ಲಿ ಬಾಂಗ್ಲಾದೇಶದ ಅಹಮದಿಯರಿಗಾಗಿಯೂ ದುವಾ ಮಾಡಿರಿ. ಅವರು ಸ್ವತಃ ತಮಗಾಗಿ ದುವಾ ಮಾಡಬೇಕು. ಅಲ್ಲಾಹನು ಎಲ್ಲ ಉಪದ್ರವಗಳಿಂದಲೂ ಅವರನ್ನು ರಕ್ಷಿಸಲಿ. ಅಲ್ಲೂ ಅಹಮದಿಯರು ಬಹಳಷ್ಟು ತೊಂದರೆಯಲ್ಲಿ ಸಿಲುಕಿಕೊಂಡಿರುವರು. ಅಲ್ ಜಜಾಯಿರಿನ ಅಹಮದಿಯರಿಗಾಗಿಯೂ ದುವಾ ಮಾಡಿರಿ. ಅಲ್ಲಾಹನು ಅವರನ್ನು ಎಲ್ಲ ಉಪದ್ರವಗಳಿಂದಲೂ ರಕ್ಷಿಸಲಿ. ಅವರನ್ನೂ ಕೂಡ ಬಂಧಿಸಲಾಗುತ್ತಿದೆ. ಅವರ ವಿಶ್ವಾಸವನ್ನು ಅಲ್ಲಾಹನು ಸದೃಢಗೊಳಿಸಲಿ. ಸುಡಾನಿನಲ್ಲಿ ಅಹಮದಿಯರು ಕೂಡ ಅಲ್ಲಿನ ಯುದ್ಧ ಪರಿಸ್ಥಿತಿಯ ಕಾರಣದಿಂದ ಕೆಟ್ಟ ಸ್ಥಿತಿಯಲ್ಲಿ ಇದ್ದಾರೆ. ಅವರಿಗಾಗಿಯೂ ದುವಾ ಮಾಡಿರಿ. ಎಲ್ಲೆಡೆ ಮುಸ್ಲಿಮರು ಮುಸ್ಲಿಮರ ಕೈಗಳಿಂದಲೇ ಕಷ್ಟಗಳಲ್ಲಿ ಸಿಕ್ಕಿಕೊಂಡಿರುವರು. ಇದೇ ಕಾರಣದಿಂದ ಎದುರಾಳಿಗಳು ಧೈರ್ಯದಿಂದ ಮುಸ್ಲಿಮರಿಗೆ ನಷ್ಟವನ್ನುಂಟು ಮಾಡಲು ಪ್ರಯತ್ನಿಸುತ್ತಾರೆ. ಬಹಳಷ್ಟು ದುವಾ ಮಾಡಿರಿ. ಇಸ್ರೇಲಿ ಸರ್ಕಾರ, ಅಮೆರಿಕ ಸರ್ಕಾರ ಮತ್ತು ದೊಡ್ಡ ಪ್ರಬಲ ರಾಷ್ಟ್ರಗಳ ಕೈಗಳನ್ನು ತಡೆಯಲು ಅಲ್ಲಾಹನಿಗೆ ಸಾಧ್ಯವಿದೆ. ಅವನ ಕೈಯಲ್ಲಿ ಎಲ್ಲ ಶಕ್ತಿ ಇದೆ. ಆದರೆ ಅದಕ್ಕಾಗಿ ಮುಸ್ಲಿಮರು ಕೂಡ ತಮ್ಮ ಕೃತ್ಯಗಳನ್ನು ಅಲ್ಲಾಹನ ಸಂಪ್ರೀತಿಗೆ ಅನುಸಾರವಾಗಿ ಮಾಡಬೇಕಾಗಿದೆ. ಪರಸ್ಪರ ಸಹೋದರರಂತೆ ಮಾದರಿ ಆಗಿರುವುದಾದರೆ ಮಾತ್ರವೇ ಅಲ್ಲಾಹನು ಸಹಾಯ ವಾಗ್ದಾನ ಈಡೇರುವುದು. ಅದಿಲ್ಲದಿದ್ದರೆ ಸಾಧ್ಯವಲ್ಲ. ಮುಸ್ಲಿಮರು ಸತ್ಯ ವಿಶ್ವಾಸಿಗಳಾಗಿ ಇರಬೇಕಾಗುವುದು. ಅಲ್ಲಾಹನು ನಮಗೂ ಎಲ್ಲ ಮುಸ್ಲಿಮರಿಗೂ ಅದರ ಸೌಭಾಗ್ಯ ನೀಡಲಿ. ಆಮೀನ್.
الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر